ಫಂಕ್ಷನ್ ಟು ಫೈಂಡ್ ಗಿವನ್ ಸ್ಟ್ರಿಂಗ್ ಇಸ್ ಅ ಪ್ಯಾಲೆಂಡ್ರೋಮ್ ಆರ್ ನಾಟ್ ಅಂತಂದು. ಅಗೇನ್ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್. ಭಾಳ ವರ್ಷದಿಂದ ಇದನ್ನು ಕೇಳಾಕ್ತಾರೆ ಆ್ಯಂಡ್ ಈಗಲೂ ಸಹಿತ ಭಾಳಷ್ಟು ಕಡೆ ಈ ಕ್ವಶನ್ ಕೇಳ್ತಾರೆ. ಆಯಿತಾ, ಏನಂತಂದ್ರೆ ಪ್ಯಾಲೆಂಡ್ರೋಮ್ ಫಂಕ್ಷನ್ ಅಂತಾರೆ ಇದಕ್ಕೆ, ಪ್ಯಾಲೆಂಡ್ರೋಮ್. ಓಕೆ, ಸೊ ಪ್ಯಾಲೆಂಡ್ರೋಮ್ ಅಂದರೆ ಏನು? ಪ್ಯಾಲೆಂಡ್ರೋಮ್ ಏನಂತಂದ್ರೆ ನೀವು ಒಂದು ಸ್ಟ್ರಿಂಗ್ ಕೊಟ್ಟಿರಿ, ಆ ಸ್ಟ್ರಿಂಗ್ ಅದನ್ನು ನೀವು ಉಲ್ಟಾ ಮಾಡಿದ್ರಿ ಅಂದ್ರೆ ಅದು ಒರಿಜಿನಲ್ ಸ್ಟ್ರಿಂಗ್ ಹೆಂಗೆ ಇರ್ತೈತಿಲ್ಲ ಹಂಗೆ ಇರುತ್ತೆ. ಉದಾಹರಣೆಗೆ MOM, ಈಗ ಇದನ್ನು ನೀವು ರಿವರ್ಸ್ ಮಾಡಿರಿ, ರಿವರ್ಸ್ ಮಾಡಿದ್ರೆ ಏನಾಯಿತು? ಇದು ಮತ್ತು MOM ಆಯಿತು. ಸೊ ಈ ಥರ ಸ್ಟ್ರಿಂಗಿಗೆ ಪ್ಯಾಲೆಂಡ್ರೋಮ್ ಅಂತಾರೆ. ಇನ್ನೊಂದು ನೀವು ಗೊತ್ತಿರ್ಬೋದು ನಿಮಗೆ ಸುಮಾರು ಜನರಿಗೆ, ಇದೇನಂತಂದ್ರೆ ಒಂದು ವರ್ಡ್ ವಿಚ್ ಇಸ್ ರಿಯಲಿ ಲಾಂಗ್ ಬಟ್ ದಟ್ ಈಸ್ ಆಲ್ಸೋ ಪ್ಯಾಲೆಂಡ್ರೋಮ್. ಓಕೆ, ಮಲಯಾಳಂ. ಈ ವರ್ಡ್ ಆ್ಯಕ್ಚುಲಿ ಇಟ್ ಈಸ್ ಪ್ಯಾಲೆಂಡ್ರೋಮ್. ಸೊ ನಾನು ಏನು ಮಾಡ್ತೇನೆ, ಈ ಸೈಡಿಂದ ಇದನ್ನು ಬರಿತೀನಿ. ಆಯಿತಾ, MALAYALAM. ಸೊ ಅಗೇನ್ ಇಟ್ ಈಸ್ ಮಲಯಾಳಂ, ಕರೆಕ್ಟ್. ಸೊ ಈ ಥರ ಕೆಲವೊಂದು ವರ್ಡ್ಸ್ ಇರ್ತಾವೆ, ಆ ವರ್ಡ್ಸ್ ಏನಂದ್ರೆ ಈ ಥರ ಪ್ಯಾಲೆಂಡ್ರೋಮ್ ಇರ್ತಾವೆ. ಅದನ್ನು ಐತೋ ಇಲ್ಲೋ, ಟ್ರೂ ಆರ್ ಫಾಲ್ಸ್ ನೀವು ರಿಟರ್ನ್ ಮಾಡಬೇಕಾಯ್ತು. ಸೊ ಈ ಫಂಕ್ಷನದ್ದು ಏನು ಸಿಗ್ನೇಚರ್ ಏನಿರುತ್ತೆ ಹಂಗಾರ? ಇನ್ಪುಟ್ ಏನಿದ್ರದ್ದು? ಇನ್ಪುಟ್ ಏನಂದ್ರೆ ಸ್ಟ್ರಿಂಗ್ ಬರುತ್ತೆ, ಕರೆಕ್ಟಾ? ಸೊ ದ ಇನ್ಪುಟ್ ಟು ದ ಫಂಕ್ಷನ್ ವಿಲ್ ಬಿ ಸ್ಟ್ರಿಂಗ್. ಫಂಕ್ಷನ್ ಇನ್ಪುಟ್ ಪ್ಯಾರಾಮೀಟರ್ ಈಸ್ ಸ್ಟ್ರಿಂಗ್. ಔಟ್ಪುಟ್ ಏನು ಬರುತ್ತೆ? ಔಟ್ಪುಟ್ ಬೂಲಿಯನ್ ಬರುತ್ತೆ. ಬೂಲಿಯನ್ ವ್ಯಾಲ್ಯೂ ಇಫ್ ಇಟ್ ಈಸ್ ಟ್ರೂ, ಅದರ್ ಆಪ್ಷನ್ ಈಸ್ ಇಫ್ ಇಟ್ ಈಸ್ ಫಾಲ್ಸ್. ಸೊ ಟ್ರೂ ಇತ್ತಂದ್ರೆ ಹೌದು ಇದು ಪ್ಯಾಲೆಂಡ್ರೋಮ್ ಐತಿ ಅಂದಂಗೆ, ಫಾಲ್ಸ್ ಇಲ್ಲ ಅಂದ್ರೆ ಅದು ಪ್ಯಾಲೆಂಡ್ರೋಮ್ ಇಲ್ಲ ಅಂದಂಗೆ. ಆಯಿತಾ? ಸೊ ಇದಕ್ಕೆ ಜನರಲಿ ನೀವು ಫಂಕ್ಷನ್ಗೆ ಈಸ್ ಪ್ಯಾಲೆಂಡ್ರೋಮ್ ಅಂತ ಬರಿಬೋದು. ದಿಸ್ ಇಸ್ ಅ ಗುಡ್ ಪ್ರಾಕ್ಟೀಸ್. ಈಗ ನಾವು ಹೆಂಗೆ ಈಸ್ ಡಿಜಿಟ್ ಈ ಸ್ಟ್ರಿಂಗ್ ಅಂತ ಬರೆದಿದ್ವಲ್ಲ, ಸೊ ಯು ಕ್ಯಾನ್ ಸೇ ಈಸ್ ಪ್ಯಾಲೆಂಡ್ರೋಮ್. ಇಟ್ಸ್ ಲೈಕ್ ಅ ಪ್ರಶ್ನಾರ್ಥಕ ಚಿಹ್ನೆ. ಯಾವಾಗ ಟ್ರೂ ಫಾಲ್ಸ್ ಇರುತ್ತಲ್ಲ, ಯು ಆಲ್ವೇಸ್ ಸೇ ಈಸ್. ಇಫ್ ಅದರದ್ದು ರಿಟರ್ನ್ ಟೈಪ್ ಫಂಕ್ಷನ್ ಅಂದು ಬೂಲಿಯನ್ ಇತ್ತಂದ್ರೆ, ಟ್ರೂ ಆ್ಯಂಡ್ ಫಾಲ್ಸ್ ಬರಾಕ್ತಿತ್ತಂದ್ರೆ ಯು ಕ್ಯಾನ್ ಸೇ ಈಸ್ ಅಂತಂದು. ಅಂದರೆ ಇದೊಂಥರ ಕ್ವಶನ್ ಮಾರ್ಕ್ ಇದ್ದಂಗೆ ಇಂಗ್ಲೀಷ್ ಒಳಗೆ ಈಸ್ ಅಂತ ಬರೆದ್ರಿ ಅಂದ್ರೆ. ಓಕೆ, ಸೊ ಈಗ ಇಲ್ಲೇನು ಚೆಕ್ ಮಾಡೋಣ, ಇದ್ರದ್ದು ಲಾಜಿಕ್ ಏನು ಮೇನ್? ನಿಮ್ಮ ಹತ್ರ ಕೊಟ್ಟಿರುವಂಥ ಸ್ಟ್ರಿಂಗನ್ನು ಮೊದಲು ರಿವರ್ಸ್ ಮಾಡಬೇಕು. ಆಮೇಲೆ ರಿವರ್ಸ್ ಮಾಡಿ ಒರಿಜಿನಲ್ ಸ್ಟ್ರಿಂಗು ಇದನ್ನು ಎರಡೂ ಕಂಪೇರ್ ಮಾಡಬೇಕು. ಈಗ ಅತಿ ಸಿಂಪಲ್ ಲಾಜಿಕ್ ಹೆಂಗಪ್ಪ ಅಂದ್ರೆ, ಇದು ABC, ಇಲ್ಲಿ ಟರ್ಮಿನೇಷನ್ ಕ್ಯಾರೆಕ್ಟರ್ ಐತೆ ಅಂತ ತಿಳ್ಕೊರಿ. ಈಗ ಇದನ್ನು ನೀವು ರಿವರ್ಸ್ ಮಾಡಿದ್ರಿ, ರಿವರ್ಸ್ ಮಾಡಿದಾಗ ಏನಾಯ್ತು? ಇದು CBA ಆಯಿತು. ಓಕೆ, ಆಮೇಲೆ ಏನು ಮಾಡಿರಿ, ಇವನ್ನೆರಡು ಕಂಪೇರ್ ಮಾಡಿರಿ. ಕಂಪೇರ್ ಮಾಡಿದಾಗ ಇದು ಮ್ಯಾಚ್ ಆಗಲಿಲ್ಲ, A ಮತ್ತು C ಮ್ಯಾಚ್ ಆಗಲಿಲ್ಲ. ಹಾಗಿದ್ರೆ ಇದು ಅಲ್ಲ, ಪ್ಯಾಲೆಂಡ್ರೋಮ್ ಅಲ್ಲ ಅಂತಂದಂಗೆ ಇದು. ಆಯಿತಾ? ಇದ್ರ ಬದಲಾಗಿ ನೀವು ಇನ್ನೊಂದು ಉದಾಹರಣೆ ತಗೋರಿ. ಏನಂತ? ABA. ಆಯಿತಾ? ABA ಅಂತ ನಿಮ್ದು ಇನ್ಪುಟ್ ಐತಿ, ಇದು ಇನ್ಪುಟ್. ಸೊ ನಿಮ್ದು ಇದನ್ನು ರಿವರ್ಸ್ ಮಾಡಿದ್ರಿ, ರಿವರ್ಸ್ ಮಾಡಿದಾಗ ಇದೇನಾಯಿತು? ABA ಆಯಿತು. ಆಮೇಲೆ ಇವನ್ನ ಕಂಪೇರ್ ಮಾಡಿದ್ರಿ, ಕಂಪೇರ್ ಮಾಡಿದಾಗ ಇವೇನದು ಮ್ಯಾಚ್ ಅದು ಎಲ್ಲ. ಸೊ ಮ್ಯಾಚ್ ಅದು ಅಂದ್ರೆ ಇದರ ಅರ್ಥ ಇದು ಪ್ಯಾಲೆಂಡ್ರೋಮ್ ಐತೆ ಅಂದಂಗೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಿಮಗೊಂದು ಎಕ್ಸ್ಟ್ರಾ ಸ್ಟ್ರಿಂಗ್ ಬೇಕಾಗ್ತೈತಿ, ಎಕ್ಸ್ಟ್ರಾ ಇನ್ನೊಂದು ಅರೇ ಬೇಕಾಗ್ತೈತಿ. ಆಯಿತಾ? ಈಗ ಕೆಲವೊಂದು ಲ್ಯಾಂಗ್ವೇಜ್ದೊಳಗೆ ನಿಮ್ಗೆ ಈ ಥರ ಕೆಲವೊಂದು ಸರಿ ಇಂಟರ್ವ್ಯೂರ್ ಏನಂತಾರೆ, ಎಕ್ಸ್ಟ್ರಾ ಮೆಮೊರಿ ಯೂಸ್ ಮಾಡಬೇಡ್ರಿ ಅಂತ ಹೇಳ್ಬಿಡ್ತಾರೆ. ಸೊ ಆ ಟೈಮ್ನಾಗ ನೀವು ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಿ? ಈಗ ಇದೇನು ಪ್ಯಾಲೆಂಡ್ರೋಮ್ ಸ್ಟ್ರಿಂಗ್ ಇರುತ್ತಲ್ಲ, ಅದ್ರದೊಳಗೆ ಒಂದು ಪ್ಯಾಟ್ರನ್ ಇರುತ್ತೆ. ನಿಮಗೊಂದು ಸಿಂಪಲ್ ಉದಾಹರಣೆ ತೊಗೊಂಡು ತೋರಿಸ್ತೀನಿ ಅದನ್ನು ಹೆಂಗೆ. ಈಗ ABA ಅಂತ ಐತೆ ತಿಳ್ಕೊರಿ, ಅತಿ ಸಣ್ಣ ಆದಂಥ ಪ್ಯಾಲೆಂಡ್ರೋಮ್ ಸ್ಟ್ರಿಂಗ್. ಇದ್ರೊಳಗೆ ಅಬ್ಸರ್ವ್ ಮಾಡಿರಿ, ಇವೆರಡು ಸೇಮ್ ಇರ್ತಾವೆ. ಈ ನಡ್ಕಿನ ನಂತರ ಇದು ಹೆಂಗಿದ್ರು ಇದು ಇಲ್ಲಿ ನಡ್ಕೈತೆ, ಅದಕ್ಕೇನು ಫರ್ಕ್ ಬೀಳಂಗಿಲ್ಲ. ಅಂದ್ರೆ ಇದ್ರ ಅಕ್ಕಪಕ್ಕದಲ್ಲಿ ಇದೇನಾರ ಪ್ಯಾಲೆಂಡ್ರೋಮ್ ಆಗಿತ್ತು ಅಂತಂದ್ರೆ, ಅಂದರೆ ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ B ಇದ್ರೆ ಇಲ್ಲಿ B ಇರ್ತೈತಿ, ಇಲ್ಲಿ F ಇದ್ರೆ ಇಲ್ಲಿ F ಇರುತ್ತೆ. ಓಕೆ, ಸೊ ಏನಾಗ್ತೈತೆ ಅಂದ್ರೆ ಈ ಥರ ಅಕ್ಕಪಕ್ಕದು ಇವೇನು ಕ್ಯಾರೆಕ್ಟರ್ ಹಿಂಗದಲ್ಲ, ಈ ಕಡೆ ಲೆಫ್ಟ್ ಸೈಡ್ದ ರೈಟ್ ಸೈಡ್, ನೀವು ಇದನ್ನೀಗ ಒಂದು
ಡಿವಿಷನ್ ಮಾಡಿದ್ರಿ ಅಂದ್ರೆ ನಡಕಿನ ಕ್ಯಾರೆಕ್ಟರು ಈ ಥರ ಆಜು ಬಾಜು ಇರುವಂಥ ಕ್ಯಾರೆಕ್ಟರ್ ಇರ್ತಾವಲ್ಲ, ಸೊ ಈ ಕ್ಯಾರೆಕ್ಟರ್ಗಳು ಏನಂದ್ರೆ ಈ ಥರ ಸೇಮ್ ಇರ್ತಾವೆ. ಇದು ಯಾವಾಗ ಅಂತಂದ್ರೆ ಇಲ್ಲಿ ಆಡ್ ನಂಬರ್ ಅದಾವೆ, ಈವನ್ ನಂಬರ್ ಅದಾವೆ ಅಂತ ಕೌಂಟ್ ಮಾಡಿರಿ. ಇಲ್ಲಿ ಈ 1 2 3 1 2 3 6 7. ಸೊ ಇಲ್ಲಿ ಎಷ್ಟು ಅದಾವೆ? 7 ಅದಾವೆ ಟೋಟಲ್ ನಂಬರ್ಸ್. ಸೊ 7 ಏನು? ಇಟ್ ಈಸ್ ಆನ್ ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ದಾಗ ಮಧ್ಯದಾಗ ಒಂದು ಕ್ಯಾರೆಕ್ಟರ್ ಇರ್ತೈತಿ, ಆಮೇಲೆ ಅದರ ಎಡಭಾಗದಾಗ ಮತ್ತು ಬಲಭಾಗದಾಗ ಎರಡೂ ಕಡೆ ಸೇಮ್ ಸೀಕ್ವೆನ್ಸ್ನಾಗ ಕ್ಯಾರೆಕ್ಟರ್ ಇರ್ತಾವೆ. ಸೊ ಆ ಥರ ಇದ್ದು ಅಂದರೆ ಇದು ಏನು ಪ್ಯಾಲೆಂಡ್ರೋಮ್ ಆಗಿರುತ್ತೆ. ಅದ ಈಗ ಈವನ್ ಇತ್ತಂದ್ರೆ ಹೆಂಗಿರ್ತೈತಿ? ಎ ಬಿ ಬಿ ಎ. ಓಕೆ, ಸೊ ಈವನ್ ಇದ್ದಾಗ ಏನಾಗ್ತೈತಿ? ಈ ಥರ ಇವೆರಡು ಸೇಮ್ ಇರ್ತಾವೆ, ಆಮೇಲೆ ಇವೆರಡು ಸೇಮ್ ಇರ್ತಾವೆ. ಮಧ್ಯದಾಗ ಏನಲ್ಲಿ ಕ್ಯಾರೆಕ್ಟರ್ ಇರೋಂಗಿಲ್ಲ. ಇದು ಅಥವಾ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಅಂತ ತಿಳ್ಕೊರಿ ಇಲ್ಲಿ. ಸೊ ಅವಾಗ ಇವೆರಡು ಸೇಮ್ ಇರ್ತಾವೆ. ಸೊ ಈಗ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ ಅದಾವೆ ಟೋಟಲ್ ಇಲ್ಲಿ? ಸೊ ಇಲ್ಲಿಗ 6 ಅದಾವೆ. ಸೊ 6 ಅಂದ್ರೆ ಇವು 3 ಸೇಮ್ ಇರ್ತಾವೆ, ಇವು 3 ಸೇಮ್ ಇರ್ತಾವೆ. ಹಿಂಗೆ ಈ ಸೈಡ್ನಿಂದ ಹೋದ್ರಿ ಅಂದ್ರೆ. ಓಕೆ, ಸೊ ಇದನ್ನು ಅರೇ ಒಳಗಿರುವಂಥ ಇಂಡೆಕ್ಸನ್ನು ಯೂಸ್ ಮಾಡಿಕೊಂಡು ಒಂದು ಈ ಕಡೆ ಲೆಫ್ಟ್ದೊಳಗೆ ಇಟ್ಕೊಂಡು ಒಂದು ರೈಟ್ದಾಗ ಇಟ್ಕೊಂಡು ಅವ್ನು ಕಂಪೇರ್ ಮಾಡ್ಕೊತ ಬರ್ಬೋದು ನೀವು. ಅಂದ್ರೆ ಇದಕ್ಕೆ ಹೆಂಗೆ ಲಾಜಿಕ್ ಬರಿಬೇಕಂದ್ರೆ ಒಂದು ಇಂಡೆಕ್ಸನ್ನು ಇಲ್ಲಿ ಇಟ್ಕೊಳ್ಳೋದು, ಇನ್ನೊಂದು ಇಂಡೆಕ್ಸನ್ನು ಇಲ್ಲಿ ಇಟ್ಕೊಳ್ಳೋದು, ಎರಡೂ ಸೇಮ್ ಅದ ಏನು ಕೇಳೋದು, ಎರಡು ಸೇಮ್ ಅದ ಐತಿಲ್ಲ ಅಂತ ನೋಡೋದು ಇಫ್ ಕಂಡೀಷನ್ ಹಾಕಿ. ಇತ್ತಂದ್ರೆ ನೆಕ್ಸ್ಟ್ ಏನು ಮಾಡೋದು? ಇದನ್ನು ಒಂದು ಕ್ಯಾರೆಕ್ಟರ್ ಈ ಕಡೆ ಮೂವ್ ಮಾಡೋದು ಇಂಡೆಕ್ಸು, ಇದನ್ನು ಇನ್ನೊಂದು ಕ್ಯಾರೆಕ್ಟರ್ ಈ ಕಡೆ ಮೂವ್ ಮಾಡೋದು. ಸೊ ಒಂದನ್ನು ಇಂಡೆಕ್ಸನ್ನು ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗೋದು, ಒಂದನ್ನು ಡಿಕ್ರಿಮೆಂಟ್ ಮಾಡ್ಕೊತ ಹೋಗೋದು. ಹಂಗೆ ಮಾಡ್ಕೊತ ಅದು ಎಲ್ಲಿ ಮಟ್ಟ ಅವು ಸೇಮ್ ಇರ್ತಾವೆ ಅಲ್ಲಿ ಮಟ್ಟ ಹೋಗೋದು. ನೀವು ಇಲ್ಲಿ ಏನಾಗುತ್ತೆ, ಎಂಡಿಗೆ ಇಲ್ಲಿ ಬಂದು ಮೀಟ್ ಆಗ್ತೀರಿ. ಈವನ್ ಇತ್ತಂದ್ರೆ ಇಲ್ಲಿ ಬರ್ತೀರಿ, ಒಂದ್ರ ಬಾಜು ಒಂದು ಬರ್ತೀರಿ. ಆಡ್ ಇತ್ತಂದ್ರೆ ಏನಾಗ್ತೈತಿ, ಇಲ್ಲಿ ಬಂದು ಮೀಟ್ ಆಗಿಬಿಡ್ತೀರಿ ಒಂದು ಕಡೆ. ಆಯಿತಾ? ಸೊ ಆ ಥರ ಇಂಡೆಕ್ಸನ್ನು ಮೂವ್ ಮಾಡಿ ಎರಡೂ ಕಡೆಯಿಂದ ಚೆಕ್ ಮಾಡ್ಕೊತ ಹೋಗಿ ನೀವು ಕಂಡು ಹಿಡಿಬೋದು. ಇದಕ್ಕೆ ಅವಾಗ ಎಕ್ಸ್ಟ್ರಾ ಮೆಮೊರಿ ಬೇಡ ನಿಮಗೆ. ಆಯಿತಾ? ಸೊ ಈಗ ಇದನ್ನು ನೀವು ಸ್ವಂತ ಕೋಡ್ ಬರೆಯೋಕ್ಕೆ ಟ್ರೈ ಮಾಡಿರಿ. ಟ್ರೈ ಮಾಡಿ ನೋಡಿರಿ ನಿಮ್ಗೆ ಬರುತ್ತಂತ. ಇಲ್ಲಾಂದ್ರೆ ನಾನು ಕೋಡ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದರೊಳಗೆ ನೋಡಿರಿ. ಈಗ 11th ಪ್ರೋಗ್ರಾಮನ್ನು ಕೋಡ್ ಬರೆದು ನೋಡೋಣಂತ. ಫಂಕ್ಷನ್ ಟು ಫೈಂಡ್ ಗಿವನ್ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್. ನಿಮ್ಗೆ ಗೊತ್ತಿದ್ದಂಗೆ ಈ ಫಂಕ್ಷನ್ ಏನಂತಂದ್ರೆ ಪ್ಯಾಲೆಂಡ್ರೋಮ್ ಐತಿ ಇಲ್ಲ ಅಂತ ಕಂಡು ಹಿಡಿಬೇಕು. ಐತಿ ಇಲ್ಲ ಅಂದ್ರೆ ಏನು? ಎಸ್ ಎನ್ನು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಅ ಬೂಲಿಯನ್ ಇದು. ಸೊ ದೆನ್ ಯು ಡೆಫಿನೆಟ್ಲಿ ಇದನ್ನು ಯಾವ ಥರ ನೇಮ್ ಮಾಡಬೇಕಾಗತ್ತೆ ನಾವು? ಈಸ್ ಪ್ಯಾಲೆಂಡ್ರೋಮ್ ಅಂತಂದು, ರೈಟ್? ಈಸ್ ಪ್ಯಾಲೆಂಡ್ರೋಮ್ ಅಂತ ಮಾಡಿ ಇನ್ಪುಟ್ ಏನು ತೊಗೊಳ್ತಿದ್ದೀವಿ ಇಲ್ಲಿ? ಸ್ಟ್ರಿಂಗ್ ತೊಗೋತಿದ್ದೀವಿ. ಸೊ ಯು ಕ್ಯಾನ್ ಟೇಕ್ ಇನ್ಪುಟ್ ಆಸ್ ಸ್ಟ್ರಿಂಗ್. ಓಕೆ, ಆಮೇಲೆ ಏನು ರಿಟರ್ನ್? ಇಲ್ಲಿ ನಾವು ಏನು ರಿಟರ್ನ್ ಮಾಡ್ತಿದ್ದೀವಿ? ರಿಟರ್ನಿಂಗ್ ಅ ಬೂಲಿಯನ್. ಸೊ ದ್ಯಾಟ್ ಈಸ್ ದ ರಿಟರ್ನ್ ಟೈಪ್ ಬಿಕಾಸ್ ಯು ಆರ್ ಟೆಲ್ಲಿಂಗ್ ವೆದರ್ ಇಟ್ ಈಸ್ ಎಸ್ ಆರ್ ನೋ ಅಂತ. ಸೊ ಇದ್ರದ್ದು ನೀವು ಬೇಕಿದ್ರೆ ಡೇಟಾ ಟೈಪ್ ಇದು ಸ್ಟ್ರಿಂಗ್ ಅಂತ ಕೊಡ್ರಿ ನೀವು, ಈ ಥರ str ಅಂತಂದು. ಸೊ ದಿಸ್ ಇಸ್ ಅ ಫಂಕ್ಷನ್. ನಾವು ಆ ಬಂದಂಥ ಸ್ಟ್ರಿಂಗನ್ನು ನಾವು ಏನು ಮಾಡಬೇಕು? ಪ್ಯಾಲೆಂಡ್ರೋಮ್ ಐತೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ನಿಮಗೆ ಪೈಥಾನ್ದೊಳಗೆ ಗೊತ್ತಿದ್ದಂಗೆ ನಿಮ್ದೇನು ಫಾರ್ ಲೂಪ್ ಐತಲ್ಲ, ಅಲ್ಲೇನು ಮಾಡ್ತೀರಿ ನೀವು? ಅಲ್ಲೇನು ಹಿಂಗೆ ಇಂಟಿಜರ್ದು ಇದು ಇಂಡೆಕ್ಸ್ ಥರ i j k ಅಂತ ಈ ಥರ ಏನಿಲ್ಲ. ಯು ಆಲ್ವೇಸ್ ಸೇ ದಟ್ ಈ ಥರ ರೇಂಜ್ ಇದೆ, ನನಗೆ ಒಂದೊಂದು ಕ್ಯಾರೆಕ್ಟರ್ ಕೊಡು ಆ್ಯಂಡ್ ಇಟ್ ವಿಲ್ ಫೆಚ್ ಒನ್ ಕ್ಯಾರೆಕ್ಟರ್ ಅಟ್ ಅ ಟೈಮ್. ನಿಮಗೆ ರೀಡಾಗಿ ಬರುತ್ತೆ. ಆ ಉದಾಹರಣೆಗಳು ನೀವು ನೋಡಿದ್ದೀರಿ ಪ್ರೀವಿಯಸ್ ಪ್ರೋಗ್ರಾಮ್ನಾಗ. ಆದರೆ ಇಲ್ಲಿ ನಿಮಗೆ ನಾವು ಅದ್ರದ್ದು ಎಕ್ಸ್ಪ್ಲನೇಷನ್ ನೋಡಿದಾಗ ಬೋರ್ಡ್ದಾಗ ಏನು ಟೆಕ್ನಿಕ್ ಯೂಸ್ ಮಾಡಿದ್ವಿ? 2 ಪಾಯಿಂಟರ್ ಅಥವಾ 2 ಇಂಡೆಕ್ಸ್ ತೊಗೊಂಡು ಬಿಗಿನಿಂಗ ಮತ್ತು ಎಂಡದಿಂದ ಕಂಪೇರ್ ಮಾಡ್ಕೊತ ಹೋಗಬೇಕು. ಸೊ ಹಂಗಂತಂದ್ರೆ ಇದನ್ನು ನಾವು ಅತಿ ಈಸಿಯಾಗಿ ಇದ್ರಾಗ ಏನಂತಂದ್ರೆ ವೈಲ್ ಲೂಪ್ದಾಗೂ ಬರೋದು ನೋಡ್ಬೋದು, ಫಾರ್ ಲೂಪ್ದಾಗೂ ಬರಿಬೋದು ಬೇಕಿದ್ರೆ. ಬಟ್ ಮೋರ್ ಸಿಂಪ್ಲರ್ ವಿಲ್ ಬಿ ವೈಲ್ ಲೂಪ್, ಸ್ಪೆಷಲಿ ಇನ್ ಪೈಥಾನ್. ಸೊ ಏನಂತಂದರೆ ಈಗ ನಿಮ್ದು ಸ್ಟಾರ್ಟ್ ಇಂಡೆಕ್ಸ್ ಆಯಿತಾ? ಸೊ ಯು ಕ್ಯಾನ್ ಸೇ ಈಗ ನೀವು ಇಲ್ಲಿ ಲೆಫ್ಟ್ ರೈಟ್ ಆಯಿತಾ? ಸೊ ನೀವೇನನ್ರಿ ಲೆಫ್ಟ್ ಇಂಡೆಕ್ಸ್ ಅನ್ರಿ ಆಯಿತಾ? ಲೆಫ್ಟ್ ಇಂಡೆಕ್ಸ್ ಏನು? 0. ಲೆಫ್ಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0. ಆಮೇಲೆ ರೈಟ್ ಇಂಡೆಕ್ಸ್ ಏನು? ಅದು 0 ಅಲ್ಲ. ರೈಟ್ ಇಂಡೆಕ್ಸ್ ಶುಡ್ ಬಿ ಎಂಡ್ ಆಫ್ ದ ಸ್ಟ್ರಿಂಗ್ ಅಲ್ಲ? ಎಂಡ್ ಆಫ್ ದ ಸ್ಟ್ರಿಂಗ್ ಅಂದರೆ ಹೆಂಗೆ ಮಾಡ್ತೀರಿ ಅದನ್ನು? LEN ಅಂತ ಒಂದು ಫಂಕ್ಷನ್ ಐತಿ, ಲೆಂತ್ ಆಫ್ ದ ಸ್ಟ್ರಿಂಗ್. ನಿಮಗೆ ಲೆಂತ್ ಆಫ್ ದ ಸ್ಟ್ರಿಂಗ್ ಏನು ಕೊಡ್ತೈತಿ ಹೇಳ್ರಿ? ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕೊಡ್ತೈತಿ.
ನಿಮ್ಗೆ ಗೊತ್ತಿದ್ದಂಗೆ ಪೈಥಾನ್ದಾಗೂ ಇಂಡೆಕ್ಸ್ ಏನಂದ್ರೆ 0ದಿಂದ ಸ್ಟಾರ್ಟ್ ಆಗುತ್ತೆ. ಸೊ 0ದಿಂದ ಸ್ಟಾರ್ಟ್ ಆಯ್ತಂದ್ರೆ ಆವಾಗ ಲಾಸ್ಟ್ ಇಂಡೆಕ್ಸದ್ದು ವ್ಯಾಲ್ಯೂ ಎಷ್ಟಿರ್ತೈತಿ, ಲೆಂತ್ -1 ಇರ್ತೈತಿ. ಕರೆಕ್ಟಾ? ನಾವು ನೀವೀಗ ವೈಲ್ ಲೂಪ್ ಮಾಡಬೇಕು. ವೈಲ್ ಲೂಪ್ ಎಲ್ಲಿ ಮಟ್ಟ ಮಾಡಬೇಕು? ಆಮೇಲೆ ಇದ್ರೊಳಗೆ ಇನ್ನೊಂದು ವೈಲ್ ಲೂಪ್ಗಿಂತ ಮೊದಲು ಒಂದು ಫ್ಲ್ಯಾಗ್ ಏನು ಬೇಕು, ಒಂದು ನಿಮ್ಮ ಬೂಲಿಯನ್ ಫ್ಲ್ಯಾಗ್ ಬೇಕಾಗತ್ತೆ. ಸೊ ಬೂಲಿಯನ್ ಫ್ಲ್ಯಾಗ್ ಅದಕ್ಕೆ ಈಸ್ ಇಟ್ ಪ್ಯಾಲಂಡ್ರೋಮ್ ಅಂತಂದು, ರೈಟ್? ಸೊ ನೀವು ಅದನ್ನು ಈಸ್ ಇಲ್ಲಾಂದ್ರೆ ರಿಸಲ್ಟ್, ರಿಸಲ್ಟ್. ನೀವೇನಂತಂದ್ರೆ ಇದ್ರೊಳಗೆ ಯಾವ ಅಪ್ರೋಚ್ ಅಲ್ಗೋರಿದಮಿಕ್ಲಿ ಯಾವ ಅಪ್ರೋಚ್ ಯೂಸ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಫೈಂಡ್ ದ ಎವಿಡೆನ್ಸ್. ನೀವೇನು ಎವಿಡೆನ್ಸ್ ಕಂಡು ಹಿಡಿಬೇಕಂದ್ರೆ ಇದು ಪ್ಯಾಲೆಂಡ್ರೋಮ್ ಇಲ್ಲ ಅನ್ನುವಂಥ ಎವಿಡೆನ್ಸ್ ಹುಡ್ಕಕ್ಕೆ ನೋಡಬೇಕು. ಅಂದ್ರೆ ನೀವೇನು ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ ಇದು ಪ್ಯಾಲೆಂಡ್ರೋಮ್ ಐತಿ ಅಂತ ಅಸ್ಯೂಮ್ ಮಾಡ್ಕೊರಿ. ಅದು ಇಲ್ಲ ಅನ್ನೋಕೆ ಏನು ಎವಿಡೆನ್ಸು? ಈ ಲೆಫ್ಟ್ ಇರುವಂಥ ಕ್ಯಾರೆಕ್ಟರು ರೈಟ್ ಇರೋ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ಅದು ಇಲ್ಲ ಅಂದಂಗೆ. ಅದು ಇಲ್ಲ ಅಂತನ್ನುವಂಥ ಎವಿಡೆನ್ಸ್ ನಿಮಗೆ ಸಿಕ್ತಂದ್ರೆ ಈ ಫ್ಲ್ಯಾಗನ್ನು ರಿವರ್ಸ್ ಮಾಡಿಬಿಡೋದು. ಕರೆಕ್ಟಾ? ಸೊ ಯು ಸೇ ರಿಸಲ್ಟ್ ಈಸ್ ಟ್ರೂ ಓನ್ಲಿ. ರಿಸಲ್ಟ್ ಟ್ರೂ ಐತಂತ ತಗೋರಿ. ಆಮೇಲೆ ಇಲ್ಲಿ ಡೇಟಾ ಟೈಪ್ ಬರೆಯೋ ಅವಶ್ಯಕತೆ ಇಲ್ಲ ಪೈಥಾನ್ದಾಗ. ರಿಸಲ್ಟ್ ಈಸ್ ಈಕ್ವಲ್ ಟು ಟ್ರೂ. ಕರೆಕ್ಟ್? ಈಗ ವೈಲ್ ಲೂಪ್ ಬರೀರಿ. ಏನಂತ? ವೈಲ್ ಏನು ಲೆಫ್ಟ್ ಇಂಡೆಕ್ಸ್ ಈಸ್ ಲೆಸ್ ದೆನ್ ರೈಟ್. ಈಕ್ವಲ್ ಇದ್ದಾಗ ನೀವು ಎರಡೂ ಸೇಮ್ ಇಂಡೆಕ್ಸ್ ವ್ಯಾಲ್ಯೂ ಸೇಮ್ ಇದ್ದಾಗ ಕಂಪೇರ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ವೈಲ್ ದಿಸ್ ಇಸ್ ಲೆಸ್ ದೆನ್ ದಿಸ್. ಈಗ ನೀವೇನು ಚೆಕ್ ಮಾಡಬೇಕು? ಆ ಸ್ಟ್ರಿಂಗ್ ಇಫ್ ದಿಸ್ str ಲೆಫ್ಟ್ ಇಂಡೆಕ್ಸ್ ಇಫ್ ದಿಸ್ ಈಸ್ ಈಕ್ವಲ್ ಟು ಮಾಡ್ಬೇಕಾ ನಾಟ್ ಈಕ್ವಲ್ ಟು? ಥಿಂಕ್ ಮಾಡಿರಿ. You have to check if it is not equal to, because you are finding evidence when it is not equal to, right? So then str ಅಲ್ಲ, ಸಾರಿ, ವೇರಿಯಬಲ್ ಹೆಸರು ಏನೈತಿ? ಸ್ಟ್ರಿಂಗ್ ಇದೆ. ಸೊ ಸ್ಟ್ರಿಂಗ್ ಲೆಫ್ಟ್ ಇಂಡೆಕ್ಸ್ ಇಸ್ ನಾಟ್ ಈಕ್ವಲ್ ಟು ಸ್ಟ್ರಿಂಗ್ ರೈಟ್ ಇಂಡೆಕ್ಸ್. ಇದು ಇತ್ತಪ್ಪ ಅಂದ್ರೆ ನಿಮ್ದೇನು ಫ್ಲ್ಯಾಗ್ ಐತಲ್ಲ ಅದು ರಿಸಲ್ಟ್ ಫ್ಲ್ಯಾಗ. ರಿಸಲ್ಟ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ? ಫಾಲ್ಸ್ ಆಗುತ್ತೆ. ಆಮೇಲೆ ನೀವು ಇಲ್ಲೇ ಇದನ್ನು ಮುಂದೆ ಹುಡುಕೋ ಅವಶ್ಯಕತೆ ಇಲ್ಲ, ನಿಮ್ಗೆ ಎವಿಡೆನ್ಸ್ ಸಿಕ್ಬಿಡ್ತಲ್ಲ. ಇಲ್ಲೇ ನೀವು ರೂಪ್ ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿ ಮುಂದೆ ಇದು ಇಫ್ ಇಲ್ಲಿ ಎಂಡ್ ಆಗುತ್ತೆ, ವೈಲ್ ಇಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ಎಂಡಿಗೆ ರಿಟರ್ನ್ ರಿಸಲ್ಟ್. ಓಕೆ, ಅರ್ಥ ಆಯ್ತಲ್ಲ ಕೋಡ್? ಈಗ ಏನು ಮಾಡಿದ್ವಿ ನಾವು? ಸಿಂಪಲ್, ಭಾಳ ಸಿಂಪಲ್ ಅದ. ಒಂದು ಲೆಫ್ಟ್ ಇಂಡೆಕ್ಸ್ ಟ್ರ್ಯಾಕ್ ಮಾಡೋಕೆ ಒಂದು ವೇರಿಯೇಬಲ್ ತೊಗೊಂಡ್ವಿ, ಮುಂದೆ ರೈಟ್ ಇಂಡೆಕ್ಸ್ ಟ್ರ್ಯಾಕ್ ಮಾಡೋಕೆ ಒಂದು ವೇರಿಯೇಬಲ್ ತೊಗೊಂಡ್ವಿ, ಅದಾದ್ಮೇಲೆ ರಿಸಲ್ಟ್ ಸ್ಟೋರ್ ಮಾಡೋಕೆ ಒಂದು ವೇರಿಯೇಬಲ್ ತೊಗೊಂಡು ಏನು ಮಾಡಾಕ್ತೀವಿ? ಲೆಫ್ಟ್ ಈಸ್ ರೈಟ್ ಸ್ಮಾಲ್ ದೆನ್ ರೈಟ್. ಅಂದರೆ ಒಂದು ಎಡಗಡೆಯಿಂದ ಬಲ್ಕ್ ಹೊಂಟೈತಿ, ಒಂದು ಬಲಗಡೆಯಿಂದ ರೈಟ್ ಹೊಂಟೈತಿ. ಈಗ ಈ ಕೋಡ್ದೊಳಗೆ ಒಂದು ಪ್ರಾಬ್ಲಮ್ ಐತಿ. ಏನು? ಕಂಪ್ಯಾರಿಸನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಆದರೆ ಆ ಲೆಫ್ಟನ್ನು ಇನ್ಕ್ರಿಮೆಂಟ್ ಮಾಡೋದು ಮಾಡಾಕ್ತಿಲ್ಲ, ರೈಟನ್ನು ಡಿಕ್ರಿಮೆಂಟ್ ಮಾಡೋದು ಮಾಡಾಕ್ತಿಲ್ಲ. ಸೊ ದ್ಯಾಟ್ ಆಲ್ಸೋ ವಿ ಹ್ಯಾವ್ ಟು ಡೂ. ಅದನ್ನೆಲ್ಲಿ ಮಾಡ್ತೀರಿ? ಈ ಇಫ್ ಕಂಡೀಷನ್ ಆದ್ಮ್ಯಾಗ ಇಲ್ಲೇನು ಮಾಡಬೇಕು? ಲೆಫ್ಟ್ ಇಂಡೆಕ್ಸ್ ++. ಓಕೆ, ಸೊ ಪ್ಲಸ್ ಇಸ್ ಈಕ್ವಲ್ ಟು 1, ದೆನ್ ರೈಟ್ ಇಂಡೆಕ್ಸ್ ಪ್ಲಸ್ ಈಕ್ವಲ್ ಟು 1. ಓಕೆ, ಅಗೇನ್ ರಾಂಗ್. ರೈಟ್ ಇಂಡೆಕ್ಸ್ ಪ್ಲಸ್ ಈಕ್ವಲ್ ಟು 1 ಅಲ್ಲ, ರೈಟ್ ಇಂಡೆಕ್ಸ್ ಡಿಕ್ರಿಮೆಂಟ್ ಮಾಡಬೇಕು. ಸೊ ಮೈನಸ್ ಈಕ್ವಲ್ ಟು 1. ಒಂದು ಇಂಕ್ರಿಮೆಂಟ್ ಆಗಬೇಕು, ಒಂದು ಡಿಕ್ರಿಮೆಂಟ್ ಆಗಬೇಕು. ಸೊ ಈ ರೀತಿ ನೀವು ಪ್ರೋಗ್ರಾಮ್ ಬರೆಯುವಾಗ ನಿಮ್ಮದು ಮೈಂಡ್ದೊಳಗೆ ಏನು ಒಂದು ಕಲ್ಪನೆ ಐತಿ, ಆ ಲಾಜಿಕ್ ಐತಿ, ಅದನ್ನು ಹಂತವಾಗಿ ಈ ಥರ ಬಿಲ್ಡ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಓಕೆ, ಸೊ ನಾವು ಈಗ ಇದನ್ನ ಏನು ಮಾಡೋಣ? ಇನ್ವೊಕೇಶನ್ ಕೋಡ್ ಬರೆದು ಟೆಸ್ಟ್ ಮಾಡಿ ನೋಡೋಣ ಅಂತ. ಓಕೆ, ಈಗ ಒಂದು ಇನ್ಪುಟ್ 1 ಏನಂತ ಫಸ್ಟ್ ಪಾಸಿಟಿವ್ ಇನ್ಪುಟ್ ಟೆಸ್ಟ್ ಮಾಡೋಣ. ಪಾಸಿಟಿವ್ ಇನ್ಪುಟ್ ಯಾವುದು? ಮ್ಯಾಮ್. ಆಮೇಲೆ ಇನ್ಪುಟ್ಟು ಒಂದೆರಡು ಇಟ್ಕೊಳ್ಳೋಣ ಅಂತ. ಇನ್ನೊಂದು ಯಾವುದಿತ್ತು? ಇದು ಮಲಯಾಳಂ. ಓಕೆ, ಆಮೇಲೆ ಇನ್ನೊಂದು ಇನ್ಪುಟ್ 3 ಹೆಲೋ. ಸೊ ಈ ಥರ ಒಂದು 2-3 ಇನ್ಪುಟ್ ಆಯಿತಾ? ಈಗ ರಿಸಲ್ಟ್ ಕೋಡ್ ಅದೇನು ರಿಸಲ್ಟ್ ಇದು ಬರತೈತೆ ನೋಡೋಣ. ರಿಸಲ್ಟ್ ಈಸ್ ಈಕ್ವಲ್ ಟು ಈಸ್ ಪ್ಯಾಲೆಂಡ್ರೋಮ್ ಇನ್ಪುಟ್ 1 ಕೊಟ್ವಿ. ರಿಸಲ್ಟ್ ಮ್ಯಾಗ ಇಲ್ಲೇನು? ಇಫ್ ರಿಸಲ್ಟ್. ಸೊ ಇಲ್ಲೇನು? ಈಗ ಪ್ರಿಂಟ್ ಸ್ಟ್ರಿಂಗ್ ಈಸ್ ಪ್ಯಾಲೆಂಡ್ರೋಮ್. ಇಲ್ಲ ಅಂತಂದ್ರೆ ಎಲ್ಸ್ ಪ್ರಿಂಟ್
string is not palindrome. ಕೋಡ್ಸ್ ಹಾಕ್ಬೇಕಿಲ್ಲಿ, ಓಕೆನಾ? ಸೊ ಇನ್ವೊಕೇಶನ್ ಕೋಡ್ ಸಿಂಪಲ್ ಐತಲ್ಲ, ನೀವೊಂದು ಫಂಕ್ಷನ್ ಕಾಲ್ ಮಾಡಾಕ್ತೀರಿ, ಬಂದದ್ದು ಇಲ್ಲಿ ರಿಸಲ್ಟ್ನಾಗ ಸ್ಟೋರ್ ಮಾಡಾಕ್ತೀರಿ, ಇಲ್ಲಿ ರಿಸಲ್ಟ್ನಾಗಿಂದ ಇಲ್ಲಿ ಚೆಕ್ ಮಾಡಿ ಪ್ರಿಂಟ್ ಮಾಡಾಕ್ತೀರಿ. ಓಕೆ, ಸೊ ಈಗ ಫಸ್ಟ್ ಏನು ಇನ್ಪುಟ್ ಕೊಡೋಣ, ಇನ್ಪುಟ್ 1 ಕೊಡೋಣ, ಕೊಟ್ಟು ರನ್ ಮಾಡಿ ನೋಡೋಣ ಅಂತ ಇದನ್ನ. ಸೊ ಏನು ಬಂತು ನೋಡ್ರಿ ಇಲ್ಲಿ ಔಟ್ಪುಟ್ ಏನು ಬಂತು, ಸ್ಟ್ರಿಂಗ್ ಈಸ್ ಪ್ಯಾಲೆಂಡ್ರೋಮ್. ಯಾವುದಕ್ಕೆ ಇದು ಇನ್ಪುಟ್ 1ಗೆ. ಇನ್ಪುಟ್ 2 ನೋಡೋಣ, ಇನ್ಪುಟ್ 2 ಅಗೇನ್ ಸ್ಟ್ರಿಂಗ್ ಈಸ್ ಪ್ಯಾಲೆಂಡ್ರೋಮ್ ಅಂತ ಬಂತು. ಇನ್ಪುಟ್ 3 ಇಲ್ಲಿ ನೋಡ್ರಿ, ಇಲ್ಲಿ ಔಟ್ಪುಟ್ ಬಂತು ನೋಡ್ರಿ, ಇಲ್ಲಿ ಸ್ಟ್ರಿಂಗ್ ಈಸ್ ಪ್ಯಾಲೆಂಡ್ರೋಮ್ ಅಂತ. ನೆಕ್ಸ್ಟ್ ಇನ್ಪುಟ್ 3, ಓಕೆ, ಸ್ಟ್ರಿಂಗ್ ಈಸ್ ನಾಟ್ ಅ ಪ್ಯಾಲೆಂಡ್ರೋಮ್. ಆಮೇಲೆ ಇನ್ನೊಂದು ನೋಡ್ರಿ, ಆಡ್ ಈವನ್ ಕ್ಯಾರೆಕ್ಟರ್. ಈಗ ಇಲ್ಲಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಷ್ಟು ಅದಾವ, ಆಡ್ ಅದಾವ. ಓಕೆ, ಇಲ್ಲಿ ಎಷ್ಟು ಅದಾವ, 1 2 3 4 5 6 7 8 9, ಇದು ಆಡ್ ಅದಾವ. ಸೊ ಒಂದು ಈವನ್ ಇದ್ದದ್ದು ಟೆಸ್ಟ್ ಮಾಡೋಣ. ಓಕೆ, ಇನ್ಪುಟ್ 4 ABBA, ಇದು ಪ್ಯಾಲೆಂಡ್ರೋಮ್ ಐತಿ, ಇದು ಕರೆಕ್ಟಾ? ಇದು ಪ್ಯಾಲೆಂಡ್ರೋಮ್ ಐತಿ ಆ್ಯಂಡ್ ಇಟ್ ಈಸ್ ಈವನ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಸೊ ಇದಕ್ಕೂ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್, ಇದಕ್ಕೂ ವರ್ಕ್ ಆಯಿತು. ಸೊ ಏನಂದರೆ ಈಗ ನಿಮ್ದು ಆಲ್ಮೋಸ್ಟ್ ಎಲ್ಲ ಕಂಡೀಷನ್ಸ್ ವರ್ಕ್ ಆಗೈತಿ. ಈಗ ನಾವೇನು ಮಾಡೋಣ, ಒಂದೊಂದು ಡಿಬಗ್ ಮಾಡಿ ನೋಡೋಣ ಅಂತ. ಓಕೆ, ಲೆಟ್ಸ್ ಡಿಬಗ್ ಇದು ಇನ್ಪುಟ್ 2 ಡಿಬಗ್ ಮಾಡಿ ನೋಡೋಣ. ಆಮೇಲೆ ಒಂದು ಇನ್ವ್ಯಾಲಿಡ್ ಇನ್ಪುಟ್ ಒಂದು ಮಾಡಿ ನೋಡೋಣ. ಓಕೆ, ಇನ್ಪುಟ್ 5 ಈಸ್ ಈಕ್ವಲ್ ಟು ABC ED CBA. ಸಾರಿ, ಇದೇನಂದ್ರೆ ಇನಿಷಿಯಲಿ ABC 3 ಪ್ಯಾಲೆಂಡ್ರೋಮ್ ಅದಾವ ಇಲ್ಲಿ, ಬಟ್ ಇಲ್ಲಿ ಎಂಡಿಗೆ ಡಿಫ್ರೆನ್ಸ್ ಇದೆ. ಓಕೆ, ಸೊ ಎಂಡಿಗೆ ಡಿಫ್ರೆನ್ಸ್ ಇದು ಟೆಸ್ಟ್ ಕೇಸ್ ಇದು, ಆಯಿತಾ? ಇದನ್ನು ಟೆಸ್ಟ್ ಮಾಡಿ ನೋಡೋಣ ಅಂತ. ಸೊ ವಿಲ್ ಟೆಸ್ಟ್ ಇಟ್ ಫಾರ್ ಇನ್ಪುಟ್ 2, ವಿಲ್ ಟೆಸ್ಟ್ ಇಟ್ ಫಾರ್ ಇನ್ಪುಟ್ 5 ಆ್ಯಂಡ್ ಡಿಬಗ್ ಇಟ್ ಆ್ಯಂಡ್ ಸಿ ಇಟ್. ಸೊ ಫಸ್ಟ್ ಏನು ಮಾಡೋಣ, ಇನ್ಪುಟ್ 2 ಡಿಬಗ್ ಮಾಡಿ ನೋಡೋಣ ಅಂತ. ಒಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿರಿ. ಗೆಟ್ ಇನ್ ಟು ದ ಫಂಕ್ಷನ್. ಸೊ ಇಲ್ಲೆಲ್ಲ ವಾಚ್ಗಳು ಇವೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಓಕೆ, ಇಲ್ಲಿ ನೋಡ್ರಿ, ಲೆಫ್ಟ್ ಇಂಡೆಕ್ಸ್ 0, ರೈಟ್ ಇಂಡೆಕ್ಸ್ 8. ನಿಮ್ಮದು ಸ್ಟ್ರಿಂಗ್ ಏನೈತಿ, ಮಲಯಾಳಂ ಅಂತ ಐತಿ. ಓಕೆ, ಸೊ ಇಲ್ಲೀಗ ವಾಚ್ದೊಳಗೆ ಏನು ಮಾಡಿರಿ, ಸ್ಟ್ರಿಂಗ್ ಲೆಫ್ಟ್ ಇಂಡೆಕ್ಸ್ ಇದೈತಲ್ಲ, ಇದನ್ನ ಇಲ್ಲಿ ಹಾಕ್ರಿ ವಾಚ್ನಾಗ. ಸ್ಟ್ರಿಂಗದ್ದು ರೈಟ್ ಇಂಡೆಕ್ಸ್ ಇಲ್ಲಿ ಆ್ಯಡ್ ಮಾಡಿರಿ. ಓಕೆ, ಸೊ 0 ಮತ್ತು 8 ಅಂದ್ರೆ 0th ಪೊಸಿಷನ್ದಾಗಿರೋ ಕ್ಯಾರೆಕ್ಟರ ಮತ್ತು 8th ಪೊಸಿಷನ್ದಾಗಿರೋ ಕ್ಯಾರೆಕ್ಟರ ಈಗ ಏನಾಗ್ತೈತಿ, ಎರಡು ಕಂಪೇರ್ ಆಗಾಗ್ತಾವೆ. ಎರಡು ಕಂಪೇರ್ ಆಗಿ ನಾ ಏನು ಮಾಡಾಕ್ತೇವೆ, ಚೆಕ್ ಮಾಡಾಕ್ತೇವೆ, ಇದು ಟ್ರೂನೋ ಫಾಲ್ಸು ಅಂತಂದು. ಅಂದ್ರೆ ಅದು ಮ್ಯಾಚ್ ಆಗ್ತಾವ ಇಲ್ಲ ಅಂತ. ಸೊ ಎರಡು ಈಕ್ವಲ್ ಅದಾವೇನ, ಈಕ್ವಲ್ ಇಲ್ಲೇನ ಕೇಳ್ತಿದ್ದೀವಿ ಪ್ರಶ್ನೆ. ಅವು ಈಕ್ವಲ್ ಅದಾವೆ. ಸೊ ಏನಾಗುತ್ತೆ ಅವಾಗ ಇಫ್ ಕಂಡೀಷನ್ ಸ್ಕಿಪ್ ಆಗುತ್ತೆ, ಇಲ್ಲಿ ಬರ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈಗ ಇದು ಇಂಡೆಕ್ಸ್ ಏನಾಗ್ತೈತಿ, 0 ಇಂದ 1 ಆಗುತ್ತೆ, ಇದು 8 ರಿಂದ 7 ಆಗುತ್ತೆ. ಓಕೆ, ಡಿಡ್ ಯು ಸಿ ದಟ್? ಇದೆರಡು ಚೇಂಜ್ ಆಯ್ತು. ಈಗ ನಾವು ಸೆಕೆಂಡ್ ಕ್ಯಾರೆಕ್ಟರ್ಗೆ ಹೋದ್ವಿ. ಸೊ ಈ ರೀತಿ ಒಂದು ಪಾಸಿಟಿವ್ ಏನಂತಾರ, ಒಂದು ಪಾಸಿಟಿವ್ ಟೆಸ್ಟ್ ಕೇಸ್ ಅಥವಾ ಪಾಸಿಟಿವ್ ಇನ್ಪುಟ್ ಇದ್ದಾಗ ಆ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗಲ್ಲ. ಫೈನಲ್ ರಿಸಲ್ಟ್ ಏನಾಗ್ತೈತಿ, ನೀವು ಇಲ್ಲೇನು ಟ್ರೂ ಸೆಟ್ ಮಾಡಿದ್ರಲ್ಲ, ಅದು ಟ್ರೂನ ಉಳಿದು ಬಿಡ್ತೈತಿ. ಅದು ಯಾವತ್ತು ಫಾಲ್ಸ್ ಆಗಂಗಿಲ್ಲ ಪಾಸಿಟಿವ್ ಇನ್ಪುಟ್ ಇದ್ರೆ. ಸೊ ಅವಾಗ ಆ ಪಾಸಿಟಿವ್ ಔಟ್ಪುಟ್ಟು ನಿಮ್ಗೆ ಅದು ಟ್ರೂ ಇದ್ದದ್ದು ಇಲ್ಲಿ ರಿಟರ್ನ್ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ದೆನ್ ವಿ ಪ್ರಿಂಟ್ ಸ್ಟ್ರಿಂಗ್ ಆಸ್ ಪ್ಯಾಲೆಂಡ್ರೋಮ್. ಓಕೆ, ಈಗೇನು ಮಾಡೋಣ, ಒಂದು ನೆಗೆಟಿವ್ ಇನ್ಪುಟ್ ಯಾವುದು, ಇದು ಇನ್ಪುಟ್ 5 ಲೆಟ್ ಇದನ್ನು ಡಿಬಗ್ ಮಾಡಿ ನೋಡೋಣ ಅಂತ. ಸೊ ಯು ವಿಲ್ ಸಿ ದ್ಯಾಟ್ ಆ ಇಫ್ ಕಂಡೀಷನ್ ಒಳಗೆ ಹೆಂಗೆ ಎಂಟರ್ ಆಗುತ್ತಂತ. ಏನು ಮಾಡ್ತೀನಿ, ಈ ಇಫ್ ಕಂಡೀಷನ್ ಇಲ್ಲಿ ಒಳಗೆ ಒಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿ ಕಂಟಿನ್ಯೂ ಮಾಡಿಬಿಡ್ತೇನೆ. ಸೊ ದ್ಯಾಟ್ ಅದು ಲೂಪ್ ರನ್ ಆಗಿ ಅಲ್ಲಿ ಬಂದು ನಿಂತ್ಬಿಡುತ್ತೆ. ನೋಡ್ರಿ, ಡೈರೆಕ್ಟ್ ಎಲ್ಲಿ ಬಂದ್ವಿ ನಾವು, ರನ್ ಆಯಿತು. ಲೂಪ್ ರನ್ ಆಗಿ ಲೆಫ್ಟ್ ಇಂಡೆಕ್ಸ್ 3 ರೈಟ್ ಇಂಡೆಕ್ಸ್ 4 ಈ ಕ್ಯಾರೆಕ್ಟರ್ ಇ ಇದೆ, ಈ ಕ್ಯಾರೆಕ್ಟರ್ ಡಿ ಇದೆ, ರೈಟ್. ಇ ಡಿ ಎರಡು ಮ್ಯಾಚ್ ಆಗ್ತಿಲ್ಲ. ಆವಾಗ ಆಟೋಮೆಟಿಕ್ಲಿ ಏನಾಯಿತು, ರಿಸಲ್ಟ್ ಫಾಲ್ಸ್ ಆಯಿತು. ರಿಸಲ್ಟ್ ಫಾಲ್ಸ್ ಆಗಿ ಲೂಪ್ ಬ್ರೇಕ್ ಆಯಿತು. ಇಲ್ಲಿ
ರಿಸಲ್ಟ್ ಫಾಲ್ಸ್ ಇದ್ದದಕ್ಕೆ ಸ್ಟ್ರಿಂಗ್ ಇಸ್ ನಾಟ್ ಪ್ಯಾಲೆಂಡ್ರೋಮ್ ಅಂತ ಪ್ರಿಂಟ್ ಆಯಿತು. ಐ ಹೋಪ್ ನಿಮಗೆ ಇದ್ರದ್ದು ಲಾಜಿಕ್ಕು ಇದ್ರದ್ದು ಇದು ಟೆಕ್ನಿಕ್ ಎಲ್ಲ ಅರ್ಥ ಆಯ್ತಂತ. ಈ ಟೆಕ್ನಿಕ್ ಭಾಳ ಯೂಸ್ ಆಗುತ್ತೆ, ನೆನ್ಪಿಟ್ಕೋರಿ. ಏನಂದ್ರೆ ನೀವು ಮೊದಲು ಅದು ಇದನ್ನು ರಿವರ್ಸು ಬರಿಬೋದಾಯ್ತಾ. ಅದು ಪ್ಯಾಲೆಂಡ್ರೋಮ್ ಜನರಲಿ ಏನು ಮಾಡ್ತೀವಿ ಅಂದ್ರೆ ಅದು ಪಾಸಿಟಿವ್ ಇಂಟೆಂಟ್ ಅಸ್ಯೂಮ್ ಮಾಡ್ಕೋತೀವಿ. ನೆನ್ಪಿಟ್ಕೋರಿ. ನೀವು ಅನ್ಬೋದಲ್ಲ, ಸರ್ ಅದು ಪ್ಯಾಲೆಂಡ್ರೋಮ್ ಐತಿ ಅಂತ ಯಾಕೆ ಅನ್ಕೊಳತ್ತೀರಿ, ಅದ್ರ ಬದಲಿ ನೀವು ಪ್ಯಾಲೆಂಡ್ರೋಮ್ ಇಲ್ಲ ಅಂದ್ಕೊಂಡು ಐತಿ ಅಂತ ಪ್ರೂವ್ ಮಾಡ್ಬೇಕಲ್ಲ ಅಂತ ಅನ್ಬೋದು. ಅವಾಗ ಏನಾಗ್ತೈತೆ ಅಂದ್ರೆ ನಾವಿಲ್ಲೊಂದು ಫ್ಲ್ಯಾಗ್ ಇಟ್ಕೊಂಡು ನಾವು ಅದು ಪ್ಯಾಲೆಂಡ್ರೋಮ್ ಐತಿ ಅನ್ನೋ ಎವಿಡೆನ್ಸ್ ಹುಡುಕ್ಬೇಕಾಗ್ತೈತಿ. ಅವಾಗ ನಾವು ಅದು ಹಿಂದಿಂದ ಎಲ್ಲ ರಿಸಲ್ಟು ನೆನ್ಪಿಟ್ಕೋಬೇಕಾಗ್ತೈತಿ. ಎಲ್ಲ ರಿಸಲ್ಟ್ ನೆನಪಿಟ್ಕೊಂಡು, ರೈಟ್, ಇದು ಕರೆಕ್ಟ್ ಐತೇನೋ, ಇದು ಕರೆಕ್ಟ್ ಐತೇನೋ, ಅದು ರಿಸಲ್ಟ್ ಎಲ್ಲ ನೆನ್ಪಿಟ್ಕೊಂಡು ಫೈನಲ್ ರಿಸಲ್ಟ್ ಓಕೆ ಇದು ಕರೆಕ್ಟ್ ಐತಿಲ್ಲ ಅಂತ ಹುಡುಕ್ಬೇಕಾಗತ್ತೆ. ಸೊ ಇದು ಜನರಲಿ ಏನು ಟೆಕ್ನಿಕ್ ಬೆಟರ್ ಏನಂದ್ರೆ, ಅದು ಹೌದು ಪ್ಯಾಲೆಂಡ್ರೋಮ್ ಐತಿ ಅಂತ ಅಂದ್ಕೊಂಡು ಅದು ಇಲ್ಲ ಅಂತ ಪ್ರೂವ್ ಮಾಡುವಂಥ ಏನು ಎವಿಡೆನ್ಸ್ ಅಂತೀವಲ್ಲ ಅಥವಾ ಸಾಕ್ಷಿ ಏನಂತೀವಲ್ಲ, ಆ ಸಾಕ್ಷಿ ಹುಡುಕಿ ಆ ಫ್ಲ್ಯಾಗನ್ನು ಫ್ಲಿಪ್ ಮಾಡೋದು ಏನು ಟೆಕ್ನಿಕ್ ಇದೆಯಲ್ಲ, ದಿಸ್ ಅಲ್ಗೋರಿದಮ್ ಭಾಳಷ್ಟು ಕಡೆ ಯೂಸ್ ಆಗುತ್ತೆ. ಸೊ ಇದನ್ನು ಆ್ಯಸ್ ಅ ಕಾನ್ಸೆಪ್ಟ್ ನೆನಪಿಟ್ಕೋರಿ. ನಾವು ಈ ಥರ ಒಂದು ಫ್ಲ್ಯಾಗ್ ಮಾಡಿ ಅದನ್ನು ಅಸ್ಯೂಮ್ ಮಾಡಿಕೊಂಡು ಆ ಎವಿಡೆನ್ಸ್ ಹುಡುಕಿ ಅದನ್ನು ಫ್ಲಿಪ್ ಮಾಡೋ ಟೆಕ್ನಿಕ್ ಐತಲ್ಲ, ಈ ಟೆಕ್ನಿಕ್ ನೆನಪಿಟ್ಕೋರಿ. ನಿಮಗೆ ಇದರಿಂದ ಭಾಳಷ್ಟು ಫಂಕ್ಷನ್ಸ್ ಅಥವಾ ಭಾಳಷ್ಟು ಪ್ರೋಗ್ರಾಮ್ ಸಾಲ್ವ್ ಮಾಡೋಕೆ ನಿಮ್ಗೆ ಯೂಸ್ ಆಗುತ್ತೆ. ಈಗ ಈ ಇನ್ವೊಕೇಶನ್ ಕೋಡನ್ನು ಮೂವ್ ಮಾಡೋಣಂತ ಒಂದು ಫಂಕ್ಷನ್ಯಾಗ. ಓಕೆ,